ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ನಾನು ಇವತ್ತು ಬೇಬಿ ಕಾರ್ನದ್ದು ಮಂಚೂರಿ ಮಾಡೋಣ ಅಂತ ಹೊರಟಿದ್ದೆ. ಆದರೆ ನಾನು ಏನು ಮಾಡಿದೆ ಮುಂದೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿರಿ. ನಾನಿಲ್ಲಿ ಬೇಬಿ ಕಾರ್ನ ತೊಗೊಂಬಂದಿದ್ದೆ. ನಾನಿಲ್ಲಿ ಮಾಲಲ್ಲಿ ತೊಗೊಂಬಂದಿದ್ದೆ. ಕ್ಲೀನಾಗೇ ಇರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಹಾಗೆ ಈಗ ಯಾವ ಸೇಪ್ ಬೇಕೋ ಅಥವಾ ಆ ಸೇಪು ನಾನು ಕಟ್ ಮಾಡ್ಕೋತಾ ಇದ್ದೆ. ಮಂಚೂರಿಯನಿಗೆ ಅಂತಂದೇಳಿ ನಾನು ಒಂದರಲ್ಲಿ 2 ಭಾಗ ಮಾಡಿಕೊಂಡು ಅದನ್ನು ಮತ್ತೆ ಒಂದು 6 ಭಾಗ ಮಾಡ್ಕೋತಾ ಇದ್ದೆ ನಾನು. ನೀವು ಯಾವ ಥರ ಸೇಪ್ ಬೇಕೋ ಆ ಥರ ಮಾಡ್ಕೊಳ್ರಿ. ಬಟ್ ಈ ಥರ ಮಾಡಿಕೊಂಡ್ರೆ ನಿಮಗೆ ಈಜಿ ಆಗುತ್ತೆ. ನಾನು ಅದೇ ಈ ಒಂದು ಕಾರ್ನಲ್ಲಿ 6 ಪೀಸ್ ಮಾಡ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು ಮತ್ತು ತಿನ್ನಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇವಾಗಂತೂ ತುಂಬ ಮಳೆ, ಚಳಿ, ಸಾಯಂಕಾಲ ಏನಾದರೂ ಬಿಸಿ ಬಿಸಿಯಾಗಿರೋದು, ಸ್ಪೈಸಿ ಆಗಿರೋದು, ಕ್ರಿಸ್ಪಿ ಆಗಿರೋದು ಏನಾದ್ರು ತಿನ್ನಬೇಕು ಅಂತಂದೇಳಿ ಅನಿಸುತ್ತೆ. ನನಗಂತೂ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತು ನಾನು ಇವನ್ನೆಲ್ಲ ಕಟ್ ಮಾಡಿ ಹಿಡ್ಕೊಂಡು ಇಲ್ಲಿ ನೀರನ್ನು ಎಲ್ಲ ಕಾಯಕ್ಕಿಟ್ಟಿದ್ದೆ. ಹೇಗೆ ನಾವು ಈ ಫ್ಲವರ್ದು ಮಂಚೂರಿ ಮಾಡ್ತಾವಲ್ಲ ಅದನ್ನು ಕೂಡ ನಾವು ಹೂಕೋಸು ನಾವು ನೀರಲ್ಲಿ ತೊಳಿತೇವಲ್ಲ, ಹಾಗೆ ನಾನು ಇಲ್ಲಿನ ನೀರನ್ನು ನಾನು ಚೆನ್ನಾಗಿ ಕುದಿಯಾಕಿಟ್ಕೊಂಡು ಅದರಲ್ಲಿ ನಾನು ಒಂದು 5 ನಿಮಿಷಗಳ ಕಾಲ ಅದರಲ್ಲಿ ಹಾಕಿ ಆಮೇಲೆ ನಾನು ಸ್ಟೇನ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಬೇಬಿ ಕಾರ್ನ್ ಮಾಡೋದು ನಾನು ಇದೇ ಥರನೇ ಮಾಡಿರ್ತೀನಿ, ಬೇಬಿ ಕಾರ್ನ್ ಮಂಚೂರಿಯನ್ನ. ಈ ಕುದಿಯೋ ಬಿಸಿನಲ್ಲೇ ಸ್ವಲ್ಪ ನಾನು ಹಾಕಿ ಇದರಲ್ಲೇ ಬಿಟ್ಟಿರ್ತೀನಿ ಒಂದು 3ರಿಂದ 5 ನಿಮಿಷ. ಅಷ್ಟರೊಳಗೆ ನಾನು ಇಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಇಲ್ಲಿ ಮೈದಾ ಹಿಟ್ಟು 2 ಸ್ಪೂನು ಹಾಕೊಂಡ್ರೆ ಕಾರ್ನ್ ಪೌಡ್ರು ಒಂದು 3ರಿಂದ 4 ಸ್ಪೂನ್ ಹಾಕೋತೀನಿ. ಅಂದರೆ ಇಲ್ಲಿ ಅಳತೆ ಕರೆಕ್ಟಾಗಿ ಹಾಕ್ಕೊತಿದ್ದೀನಿ. ಅದು 200 ಗ್ರಾಮ್ ಅಷ್ಟು ಇದೆ ಅದು ಬೇಬಿ ಕಾರ್ನ್. ಅದಕ್ಕೆ ನಾನು ಇಲ್ಲಿ 2 ಸ್ಪೂನು, ನೀವು ಒಂದು ಅಳತೆ ಯಾವುದಾದ್ರೂ ಅಳತೆ ತೊಗೊಂಡ್ಬಿಟ್ಟು ಅದರಲ್ಲಿ 2 ಸ್ಪೂನ್ ಮೈದಾ ಹಾಕ್ಕೊಂಡ್ರೆ ಒಂದು 3 ಅಳತೆ ಅಥವಾ 3ಗಿಂತ ಸ್ವಲ್ಪ ಕಾರ್ನ್ ಪೌಡ್ರ್ ಜಾಸ್ತಿ ಹಾಕ್ಕೋಬೋದು. ಕಾರ್ನ್ ಬೇಕಂದರೆ ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಇದಕ್ಕೆಲ್ಲ ಈಗ ಇದನ್ನು ರೆಡಿ ಮಾಡಿಕೊಂಡು ಇದಕ್ಕೆಲ್ಲ ನಾನು ಇಲ್ಲೇ ಸ್ಪೈಸಸ್ ಹಾಕ್ಕೋತೀನಿ. ಇಲ್ಲಿ ಹಾಗೆ ನಾನು ಖಾರದ ಪುಡಿನೂ ಹಾಕ್ಕೊಂಡೆ ನಾನು ಒಂದು 2ರಿಂದ 3 ಸ್ಪೂನು. ನಿಮಗೆ ಖಾರದ ಅನುಸಾರವಾಗಿ ಅಥವಾ ನಿಮ್ಮ ಮನೇಲಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಅಂದರೆ ಖಾರ ಸ್ಪೈಸಿ ಎಷ್ಟಿರುತ್ತೋ ನೋಡೋ ಅಷ್ಟು ಹಾಕ್ಕೊಳ್ರಿ. ನಾನು ಇಲ್ಲಿ ಇದು ಸ್ಪೈಸಿ ಇದ್ದರೆ ಚೆನ್ನಾಗ್ತದೆ ಅಂತೇಳಿ 3ರಿಂದ 4 ಸ್ಪೂನ್ ಹಾಕ್ಕೊಂಡೆ. ಹಾಗೆ ಇಲ್ಲಿ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು, ಮತ್ತು ನೀವು ಬೇಕು ಅಂತಂದರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು. ನನಗೆ ಅದೆಲ್ಲ ಬೇಡ ಅಂತ ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಇಷ್ಟೇ ಹಾಕ್ಕೊಂಡಿದ್ದೆ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಇದನ್ನು ಮಾಡಿದೆ. ಆ್ಯಕ್ಚುಲಿ ನಾನು ಮಂಚೂರಿ ಮಾಡ್ತಾ ಹೋಗಿ ಲಾಸ್ಟಿಗೆ ಏನಾಯಿತು ಅಂತಂದರೆ ನಿಮಗೆ ಹೇಳ್ತೀನಿ, ಗೊತ್ತಾಗುತ್ತೆ. ಇದೆಲ್ಲ ಅದು ಕಾರ್ನ್ ಪೌಡ್ರ್ ಮತ್ತು ಮೈದಾದಲ್ಲಿ ಮಿಕ್ಸ್ ಮಾಡಿದ ಇತ್ತಲ್ಲ, ಅದರಲ್ಲಿ ನಾನು ಇವೆಲ್ಲ ಸ್ಪೈಸಸನ್ನು ಅದರಲ್ಲಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ಫಸ್ಟ್ ಡ್ರೈ ರೋಸ್ಟನ್ನು ಮಾಡಿಕೊಂಡೆ ನಾನು. ಈಗ ಇದು ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ಲ ನಾವು ಬೇಬಿ ಕಾರ್ನ, ಅದನ್ನೆಲ್ಲ ಸ್ಟೇನ್ ಮಾಡಿಬಿಟ್ಟು ತಗೊಂಡು ಅದರಲ್ಲೇ ನಾನು ಈಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಇದು ಬಿಸಿನೀರಲ್ಲಿದ್ದು ಸಾಫ್ಟಾಗಿ ಆಗಿರುತ್ತಲ್ಲ ಮತ್ತು ವೆಟ್ ಇರುತ್ತಲ್ಲ, ಇವೆಲ್ಲ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಒಬ್ಬೊಬ್ರು ಲಿಕ್ವಿಡ್ ಮಾಡಿಕೊಂಡು ಅದನ್ನು ಹಂಗೂ ಮಾಡ್ತಾರೆ. ನಿಮಗೆ ಅನುಕೂಲ ಯಾವ ರೀತಿ ಬೇಕಾದ್ರೂ ಮಾಡ್ಕೊರಿ. ನಾನು ಇದೇ ರೀತಿ ಮಾಡೋಣ ಅಂತಂದೇಳಿ ಚೆನ್ನಾಗಿ ಅನಿಸುತ್ತೆ ಅಂತಂದೇಳಿ ಈ ರೀತಿ ಮಾಡ್ಕೋತಾ ಇದ್ದೆ. ಇಲ್ಲಿ ಬೇಕಂದರೆ ಮತ್ತೆ ನೀವು ಕಾರ್ನ್ ಪೌಡ್ರನ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು ನಿಮಗೆ ಕಡಿಮೆ ಅನಿಸಿದ್ರೆ. ಇದು ಬಟ್ ಕರೆಕ್ಟ್ ಆಗುತ್ತೆ. ನಾನು ಏನು ಮಾಡ್ಕೊಂಡಿಲ್ಲ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡೆ. ಹೀಗೆ ಈ ಥರ ಮಾಡಿಕೊಂಡು ಇಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡೆ. ನಾನು ಹಾಗೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ನಾನು ಇಲ್ಲಿ ನಾನು ಖಾರದ ಪುಡಿ ಕಲರಿಂದು ಹೊಸದು ಹಾಕಿದ್ದಕ್ಕೆ ಈ ಥರ ಆಗಿದೆ. ನಾನು ಕಲರ್ ಏನು ಮಿಕ್ಸ್ ಮಾಡಿಲ್ಲ. ನೀವು ಚೆನ್ನಾಗಿರೋ ಕಲರ್ ಇರೋದು ಖಾರದ ಪುಡಿ ಹಾಕ್ಕೊಂಡ್ರಿ ಅಂದರೆ ಈ ಥರನೇ ಕಲರ್ ಬರುತ್ತೆ. ಈಗ ನಾನು ಇದನ್ನು ಒಂದೊಂದಾಗಿ ನಾನು ಬಿಡ್ಕೋತಾ ಇದ್ದೀನಿ ಇಲ್ಲಿ ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಕ್ರಿಸ್ಪಿಯಾಗಿ ಬಂತಂದರೆ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ನೀವು ಬೇಕಂದರೆ ಇದಕ್ಕೇ ಬೆಳ್ಳುಳ್ಳಿ ಮತ್ತು ಶುಂಠಿದು ಪೇಸ್ಟ್ ಹಾಕೋಬೋದು. ಮೇಲುಗಡೆ ಎಣ್ಣೆನವರೇ ಸ್ವಲ್ಪ ಬರೋದು ಕಡಿಮೆ ಆಗಬೇಕು. ಆ ಟೈಮಲ್ಲಿ ನಾವು ಇದನ್ನು ತಿರುಗಿಸಿ ಹಾಕಬೇಕು. ಅಂದರೆ ಚೆನ್ನಾಗಿ ಇದು ಒಂದಕ್ಕೊಂದು ಅಂಟ್ಕೊಳ್ದಂಗೆ ಬಿಡುತ್ತೆ ಮತ್ತು ನಮಗೆ ಇದನ್ನು ತಿರುಗಿಸಿ ಹಾಕೋಕ್ಕೂ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಇವಾಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ಮೆಲ್ ಬರ್ತೈತಿ. ಯಾವಾಗ ಇದನ್ನು ತೆಗೆದುಬಿಟ್ಟು ಯಾವಾಗ ತಿನ್ನೋದು ಅಂತಂದೇಳಿ ಅನ್ನಿಸ್ತಾ ಇದೆ ನನಗಂತೂ. ಎಣ್ಣೆ ಎಲ್ಲ ಬಿಟ್ಬಿಟ್ಟು ಗೋಲ್ಡನ್ ಕಲರೆಲ್ಲ ಬರುತ್ತೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವಾಗೆಲ್ಲ ಸುಮಾರಾಗಿ ಬಂದಿದೆ. ಇದು ಯಾವುದು ಗೋಲ್ಡನ್ ಕಲರ್ ರೋಸ್ಟ್ ಆಗಿದೆ ನೋಡು, ನಾನು ಅದನ್ನೆಲ್ಲ ತಕ್ಕೊಂಡು ಇದರಲ್ಲಿ ಇಲ್ಲಿ ಬೇರೆ ಇನ್ನೊಂದು ಪಾತ್ರೆಯಲ್ಲಿ ನಾನು ತೆಗೆದು ಹಾಕ್ಕೊಂಡೆ. ಹಾಗೆ ಟೇಸ್ಟ್ ನೋಡೋಣ ಅಂತಂದೇಳಿ ನಾನು ಇಲ್ಲಿ ಒಂದೊಂದೇ ತಿಂತಾ ಇದ್ವಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇಲ್ಲ ಅಂತಂದೇಳಿ ಮಗಳು ಮತ್ತು ನಾನು ನಮ್ಮ ಮನೆಗೆಲ್ಲ ಕೊಡ್ತಾಯಿದ್ದೆ. ಅವರು ಇದೆಲ್ಲ ಮಂಚೂರಿ ಎಲ್ಲ ಬೇಡ, ಇದೇ ಥರ ಚೆನ್ನಾಗಿದೆ, ಇದೇ ಥರ ಸರ್ವ್ ಮಾಡು, ಇದೇ ಚೆನ್ನಾಗಿದೆ ಅಂತಂದು ಹೇಳಿದರು. ಸರಿ ಅಂತಂದೇಳಿ ಇದನ್ನೇ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ ಹೋಗಿ ಬೇಬಿ ಕಾರ್ನ್ ಪಕೋಡನೇ ಆಯಿತು.
ನಿಮಗೂ ಹಾಗೆ ಆಗುತ್ತಾ? ಯಾವಾಗಾದರೂ ಏನಾದರೂ ಮಾಡ್ಲಿಕ್ಕೆ ಹೋಗಿ ಏನಾದರೂ ಆಗುತ್ತಾ? ಆ್ಯಕ್ಚುಲಿ ಬೇಬಿ ಕಾರ್ನ್ ನಮಗೇನಾಗುತ್ತೆ ಅಂತಂದರೆ, ನಾನು ಬೇಬಿ ಕಾರ್ನ್ ಅದು ಫ್ಲವರದ್ದು ಮಾಡಿರ್ತಾವಲ್ಲ ನಾವು ಗೋಬಿ ಮಂಚೂರಿ, ಆವಾಗಲೂ ಕೂಡ ಇದು ಕಾರ್ನ್ ಮತ್ತು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸ್ ಅದೆಲ್ಲ ಹಾಕಿದಾಗ ಅದು ಲಿಕ್ವಿಡ್ ಬಂದು ಇವು ಮತ್ತೆ ಕ್ರಿಸ್ಪಿ ಎಲ್ಲ ಸಾಫ್ಟ್ ಆಗಿಬಿಡ್ತಾವೆ. ನನಗೆ ಆ್ಯಕ್ಚುಲಿ ಅವಾಗೂ ಕೂಡ ಅದಷ್ಟೇ ಲೈಕ್ ಆಗುತ್ತೆ. 65 ಟೈಪ್ ಇದು ಈ ಬೇಬಿ ಕಾರ್ನ್ 65 ಅಂತಲೇ ಅನ್ಬೋದು. ಭಾಳ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಲೈಕ್ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೇಗಿತ್ತು ಅಂತಂದು ಹೇಳಿ, ನಿಮಗೂ ಗೊತ್ತಾಗುತ್ತೆ. ಇದನ್ನು ಸುಮ್ಮನೆ ನಾವು ಹೊರಗಡೆ ಎಲ್ಲ ಸಿಗುತ್ತೆ, ಯಾಕಪ್ಪ ಇಷ್ಟು ಕಷ್ಟಪಡಬೇಕು ಅಂತ ಅನ್ನೋಕ್ಕಿಂತನೂ ಹೊರಗಡೆ ಯಾವುದೇ ಆಯಿಲಲ್ಲಿ ಏನೇನು ಮಾಡಿರ್ತಾರೇನೋ, ಇವಾಗಂದ್ರೂ ಹಾರ್ಟ್ ಅಟ್ಯಾಕಂದು ಎಲ್ಲ ವಿಷಯ ಕೇಳಿದ್ದೀವಿ ನಾವು. ಅದಕ್ಕೆ ಮನೇಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ? ಹಾಗಾದರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು